ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಚಂದ್ರನ ನಡೀತಾರೆ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ. ಸೊ ಇವತ್ತೇನು ಒಂದು ಸ್ಪೆಷಲ್ ಆಗಿ ಬ್ಲಾಗ್ ಮಾಡ್ತಾ ಇದ್ದೀನಿ. ತುಂಬಾ ದಿನ ಆಯ್ತು ನಾನು ಬ್ಲಾಗ್ ಮಾಡಿದೆ. ಸೊ ಇವಾಗ ಒಂದು ವಿಶೇಷವಾದ ಬ್ಲಾಗ್ ಇಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಯಾವ ವಿಷಯದ ಬಗ್ಗೆ ಅನ್ನೋದನ್ನ ಇವ್ರು ಹೇಳ್ತಾರೆ, ಮಾತುಕೊಳ್ಳೋಣ. ಈಗ ನಾನು ಸಂಗಮೇಶ್ ಅಂತ ಕ್ಯಾಮ್ರಾ ಮ್ಯಾನ್ ಆಗಿ ಈ ವಿಡಿಯೋಲ್ಲಿ ಒಂದು ಫಸ್ಟ್ ಟೈಮ್ ವಿಡಿಯೋ ಮಾಡೋದನ್ನ ಇವರೊಟ್ಟಿಗೆ ಕರೆದಕ್ಕೆ ಬಂದಿದ್ದೇನೆ. ಇವರು ಚಂದ್ರು ಅಂತ. ಇವರ ಯೂಟ್ಯೂಬ್ ಚಾನಲ್ ಬಂದು ಚಂದ್ರು 93 ವ್ಲಾಗ್ಸ್ ಅಂತ. ಅಂದ್ರೆ ಒಳ್ಳೆ ಒಂದು ಪ್ರೇತಾತ್ಮ ಒಂದು ಎಕ್ಸ್ಪೀರಿಯನ್ಸ್ ಇದೆ. ಯಾಕಂದ್ರೆ ಒಂದು ವಿಡಿಯೋ ಈಗ ಮಾಡಿ ಅನೇಕ ವೈರಲ್ ಆಗಿದೆ. ಮತ್ತೆ ಇವರು ವಿಶಾಲ್ ಅಂತ ಬಂದು ವಿಶಾಲ್ ಇವರಿಗೆ ದೇವದ ಮೇಲೆ ನಂಬಿಕೆ ಇಲ್ಲ. ಇವರು ಇದೆ ಅಂದ್ರೆ ಇವರು ಹೋಗಿರೋ ಜಾಗಕ್ಕೆ ಅನೇಕ ದೇವರನ್ನು ನೋಡಿದ್ದಾರೆ. ಈಗ ಒಂದು ಇವರೇನೋ ವಾಕಿಂಗ್ ಅದೊಂದು ಏನೋ ಊಟ ಟೈಮ್ ಅದನ್ನ ಹತ್ರ ಹೋಗೋ ಪ್ಲೇಸ್ ಅಲ್ಲಿ ಏನೋ ಕಂಡಿತ್ತಂತೆ. ಅದನ್ನ ಇವ್ರು ನೋಡಿ ಇವರಿಗೆ ಹೇಳಿದ್ದಾರೆ. ಇವರು ನಂಬ್ತಾ ಇಲ್ಲ. ಈಗ ಕೇಳೋ ಬನ್ನಿ ಗೈಸ್. ವಿಶಾಲ್, ನಾ ದೇವಗಳಂತೂ ನಂಬುದೇ ಅಲ್ಲ. ನೀವು ಒಯ್ದಂತೀರಿ, ನಾ ಕಣ್ಣಾರ ನೋಡಿದ ನಂಬ ಅನಕತಕ್ಕ ನಾ ದೇವಗಳ ನಂಬುದಿಲ್ಲ. ಇಲ್ಲಿವರೆಗೆ ದೆವ್ವ ನೀನ್ ನೋಡಿಲ್ಲ? ಇಲ್ಲ, ನೋಡಿಲ್ಲ. ದೆವ್ವ ನಿಮ್ಗೆ ಭಯ ಇಲ್ಲ? ಒಟ್ಟ ಭಯ ಇಲ್ಲ. ಔಷಧ ಜೋಡಿ ಫೈಟ್ ಆಡ್ತೀನಿ. ಫೈಟ್ ಆಡ್ತಿ? ರೆಡಿ ನೋಡಿ ಫ್ರೆಂಡ್ಸ್, ಇವನಿಗೆ ದೆವ್ವ ಅಂದ್ರೆ ಭಯ ಇಲ್ಲ ಅಂತೆ. ಮತ್ತೆ ಅಂದ್ರೆ ಅದ್ರ ನಂಬಿಕೆನೇ ಇಲ್ಲ ಅಂತ ಅವನಿಗೆ. ಮತ್ತೆ ಭೂತ ಪ್ರೇತ ಎಲ್ಲಿ ನೋಡಿಲ್ಲ ಅಂತೆ. ಸೊ ಇವಾಗ ನಾನು ಡೈಲಿ ಪ್ರತಿದಿನ ಊಟ ಮಾಡಿ ವಾಕಿಂಗ್ ಹೋಗ್ತಿದ್ದೆ. ಸೊ ವಾಕಿಂಗ್ ಹೋಗುವಂತ ಪ್ಲೇಸ್ ಯಾವ ತರ ಇದೆ ಅಂತಂದ್ರೆ ಫುಲ್ ನಿರ್ಜನವಾದಂತ ಪ್ರದೇಶ, ಫುಲ್ ಗಿಡ ಮರಗಳಿರುವಂತ ಪ್ರದೇಶ. ಸೊ ಅಲ್ಲಿ ಯಾವುದೇ ತರಹದ ಮನೆಗಳಿಲ್ಲ, ಏನಿಲ್ಲ. ಸೊ ತಂಪಾದ ಗಾಳಿ ಬೀಸ್ತದೆ. ಅಲ್ಲಿ ನಾನು 2-3 ಸಲ ನೋಡಿದ್ದೀನಿ ಒಂದು ಆತ್ಮ. ಮೇಲಂತ ಇರ್ಬೋದು, ಮೇಲಾತ್ಮ ಇರ್ಬೋದು, ಮೋಸ್ಟ್ಲಿ ಇರ್ಬೋದು, ಯಾವ್ದಂತ ಗೊತ್ತಿಲ್ಲ ನನಗೆ. ಸೊ ನೋಡಿ ಮತ್ತೆ ನಾನು ಕಿವಿಯಲ್ಲಿ ಇಯರ್ಫೋನ್ ಹಾಕೊಂಡು ಸಾಂಗ್ ಕೇಳ್ಕೊಂಡು ಸೀದಾ ಬರ್ತಾ ಇದ್ದೆ. ವಾಕಿಂಗ್ ಹೋಗಿ ಸೀದಾ ಬರ್ತೀನಿ. ಅಲ್ಲಿ ಮೂವ್ಮೆಂಟಿಂಗ್ 2-3 ಸಲ ನೋಡಿದ್ದೀನಿ. ಸೊ ಇವತ್ತು ಈ ಮಾತುಕತೆ ನಡೆದಾಗ ನಡೆದಾಗ ತೋರಿಸ್ಬೇಕನ್ನೋ ನಮ್ದು ಒಂದು ಹಠ. ಸೊ ಅದಕ್ಕೋಸ್ಕರ ಕರ್ಕೊಂಡು ಹೋಗ್ತೀನಿ. ಸೊ ಇವರು ಕ್ಯಾಮ್ರಾಮನ್ ಆಗಿದ್ದಾರೆ. ಸೊ ನಿಮ್ಗೆ ಏನಾದ್ರು ಆದ್ರೆ ನಾನ್ ಜವಾಬ್ದಾರಿ ಅಲ್ಲ. ಓಕೆ ಅಲ್ಲ? ಕ್ಯಾಮ್ರಾ ಮುಂದೆ ಹೇಳ್ತಿದ್ದೀನಿ, ನಿಮ್ಗೆ ಏನಾದ್ರು ಆದ್ರೆ ನಾನ್ ಜವಾಬ್ದಾರಿ ಅಲ್ಲ. ಓಕೆ ಫ್ರೆಂಡ್ಸ್, ಇವಾಗ ಇವ್ರು ಏನಾದ್ರು ನಾನ್ ಜವಾಬ್ದಾರಿ ಇಲ್ಲ ಅಂತ ಅವರು ಒಪ್ಕೊಂಡಿದ್ದಾರೆ. ಸೊ ನಾನು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಲೆಟ್ಸ್ ಗೋ ಫ್ರೆಂಡ್ಸ್. ನಾವೀಗ ಆತ್ಮ ಇರುವ ಪ್ಲೇಸ್ಗೆ ಹೊಂಟಿದ್ದೇವೆ. ಹಲೋ, ಇಲ್ಲಿ ನೀವು ನೋಡ್ಬೋದು ಒಂದು ಆಕ್ಸಿಡೆಂಟ್ ಆಗಿದೆ. ನಾನು ಇವನ್ನೆಲ್ಲ ನೋಡಿದ್ರೆ ಬಾಯಿಗೆ ಬೀಜಾನೇ ತರಿಸ್ತಾವ್ರೆ ಇವರು. ಹೋಗ್ತಾ ಇದೀವಿ, ಇನ್ನೇನು ದೂರ ಇಲ್ಲ, ಸ್ವಲ್ಪ ಹತ್ರದಲ್ಲಿದೆ. ಆದರೆ ನೋಡ್ಬೋದು ಇಲ್ಲೊಂದು ಆಕ್ಸಿಡೆಂಟ್ ಆಗಿದೆ. ಸೊ ತುಂಬ ಗಾಯ ಆಗಿದೆ ಒಬ್ಬನಿಗೆ ಇಲ್ಲಿ ಆಕ್ಸಿಡೆಂಟ್ ಆಗಿ. ಸೊ ಇನ್ನೇನು ಇದನ್ನೆಲ್ಲ ನೋಡಿದರೆ ಏನೋ ಅಪಶಕನ ಆಗ್ಬೋದು ಅನಿಸುತ್ತೆ. ಸೊ ನೋಡುವ ಕ್ಯೂರಿಯಾಸಿಟಿಯಿಂದ ಏನಾಗುತ್ತೆ ಮುಂದೆ ಅಂತ. ಸೊ ಇಲ್ಲಿ ಗಾಯ ಆಗಿರೋ ವ್ಯಕ್ತಿಯನ್ನು ಹಾಸ್ಪಿಟ್ಲಿಗೆ ಹಾಕ್ಕೊಂಡು ಹೋಗ್ತಾ ಇದ್ದಾರೆ ರಿಕ್ಷಾದಲ್ಲಿ. ನೋಡ್ಬೋದು, ತೋರಿಸ್ತೇನೆ. ನಾನು ನೋಡ್ಬೋದು ಇಲ್ಲಿ ಇದೇ ರಿಕ್ಷಾದಲ್ಲಿ ನೋಡ್ಬೋದು ಅಲ್ಲಿ ಹಾಕ್ಕೊಂಡು ಹೋಗ್ತಾ ಇದ್ದಾರೆ. ಬಟ್ ಅವರಿಗೆ ಜಾಗ ಬಿಡ್ತಾ ಇಲ್ಲ ಯಾರು ಸಹ. ನೋಡಿ, ಅಡ್ಡ ಕಟ್ಕೊಂಡು ನಿಂತಿದ್ದಾರೆ. ತುಂಬ ಗಂಭೀರ ಗಾಯ ಆಗಿದೆ ಅವರಿಗೆ. ಸೊ ಈ ಕಡೆ ಎಲ್ಲ ಫ್ರೀ ಇದೆ. ಅವರನ್ನು ಬಿಟ್ಟರೆ ಅವರು ಬೇಗ ಹೋಗಿ ಚಿಕಿತ್ಸೆ ಪಡಿಬೋದು. ಇವತ್ತು ನಾವು ಡೈಲಿ ಹೋಗೋ ಪ್ಲೇಸಿಗೆ ನಾನು ವಾಕಿಂಗ್ ಹೋಗ್ತಾ ಇದ್ದೆ. ಆ ಪ್ಲೇಸಲ್ಲಿ ನನಗೆ ಒಂದು ಆತ್ಮ ಥರ ಒಂದು ಏನೋ ವೈಟ್ ಆಗಿ ಮೂವ್ಮೆಂಟ್ ಎಲ್ಲ ಆಗೋದನ್ನು ನಾನು ನೋಡಿದ್ದೀನಿ. ಸೊ ನಾನು ಇವರಿಗೆ ಹೇಳಿ ಅವ್ರು ನಂಬ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಅವ್ರಿಗೆ ಇವತ್ತು ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ನೋಡುವ. ಅವ್ರಿಗೆ ನಂಬಿಕೆ ಇಲ್ಲ, ಏನು ಸುಳ್ಳು ಹೇಳ್ತಿದೆ ಅಂತ ಹೇಳ್ತದೆ. ಏನಾಗಿದೆ ಅಂತ ನೋಡುವ. ಟೈಮ್ ಇಲ್ಲ. ಭಯಂಕರವಾಗಿದೆ ಅಟ್ಯಾಕ್ ಮಾಡುತ್ತೆ. ನಾನು ನೋಡಿದಾಗ ಮತ್ತೆ ಅಲ್ಲದೆ ನಿಮಗೆ ಕೂಡ ತೋರಿಸ್ತೇನೆ. ಇದು ಒಂದು ನಿರ್ಜನವಾದ ಪ್ಲೇಸ್. ನಾನು ಡೈಲಿ ಊಟ ಮಾಡಿ ವಾಕಿಂಗ್ ಬರುವಂಥ ಪ್ಲೇಸ್ ಇದೆ. ಸೊ ನಾನು ಧೈರ್ಯ ಇದೆ ನನಗೆ, ಅದಕ್ಕೋಸ್ಕರ ಧೈರ್ಯದಲ್ಲಿ ಡೈಲಿ ಇಲ್ಲಿ ವಾಕಿಂಗ್ ಮಾಡ್ತೀನಿ. ಸೊ ಇವತ್ತು ಇವನಿಗೆ ಕರ್ಕೊಂಡು ಬಂದಿದ್ದೀನಿ. ಸುಳ್ಳು ಅಂತ ಹೇಳ್ತೀನಿ. ಸೊ ಅದಕ್ಕೋಸ್ಕರ ವಾಕಿಂಗ್ ಕರ್ಕೊಂಡು ನೋಡುವ ಬನ್ನಿ ಏನಾಗುತ್ತೆ. ರೆಡಿ ಇದೆಯಲ್ಲ? ರೆಡಿ ಇದೀನಿ, ಹೋಗುವ. ನೋಡ್ಬೋದು ಯಾವ ರೀತಿ ನಿರ್ಜನವಾಗಿದೆ ಅಂತ. ಯಾರು ಜಾಸ್ತಿ ಓಡೋದಲ್ಲ. ಸೊ ಇದೊಂದು ನಿರ್ಜನವಾದ ಪ್ಲೇಸ್, ಅಂದರೆ ಒಂಥರ ಜಂಗಲ್ ಥರ ಪ್ಲೇಸ್ ಇದೆ. ಯಾರು ಓಡೋಲ್ಲ. ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ನೋಡಿ ಎಕ್ಸಾಕ್ಟ್ ಯಾವ ರೀತಿ ಕಾಣುತ್ತೆ, ಎಲ್ಲೆಲ್ಲಿ ಇರುತ್ತೆ ನಾನು ತೋರಿಸ್ತೀನಿ. ಬನ್ನಿ ಇದೊಂದು ನಿರ್ಜನವಾದ ಪ್ಲೇಸ್. ನಾವು ಡೈಲಿ ಊಟ ಮಾಡಿ ವಾಕಿಂಗ್ ಬರ್ಬೇಕಾದ್ರೆ ನಮಗೆ ಡೈಲಿ ಕಾಣುತ್ತೆ. ಸೊ ನಿಮಗೂ ಕಾಣುತ್ತೆ. ನೋಡೋಣ ಇವತ್ತು ಕಾಣುತ್ತಾ ಇಲ್ಲ ಅನ್ನೋಣ. ನೋಡೋಣ, ಕಂಡ್ರೆ ನಿಮ್ಗೆ ಕೂಡ ಬನ್ನಿ.
ಇದೆ ಇನ್ನೊಂದು ಸ್ವಲ್ಪ ಮುಂದೆ ಹೋದ್ರೆ ಕಾಣಿಸುತ್ತೆ. ಇವರು ಕೂಡ ನನ್ನ ಹೇಳಿದ್ರೆ ನಂಬ್ತಾ ಇಲ್ಲ, ಸೊ ಇವರು ಕೂಡ ತೋರಿಸ್ತಾರೆ. ನೋಡಿ ನಾವು ಅಡ್ಡಾಡೋ ಒಂದು ಪ್ಲೇಸಲ್ಲಿ ಒಂದು ಆತ್ಮ ಥರ ಒಂದು ಡೈಲಿ ಏನೋ ಕಾಣ್ತದೆ. ಸೊ ಅದನ್ನು ನಿಮ್ಗೆ ತೋರಿಸ್ಬೇಕಂತ ಕರ್ಕೊಂಡು ಬಂದಿದ್ದೀನಿ. ಸೊ ಬನ್ನಿ ತೋರಿಸೋಣ ನೋಡೋಣ. ನೋಡ್ಬೋದು ನೋಡಿ ಏನೋ ಗೊತ್ತಿಲ್ಲ, ಅದು ಹತ್ರ ಹೋದ್ರೆ ಏನೂ ಇರೋದಿಲ್ಲ ಅಲ್ಲಿ. ಇಲ್ಲ ಯಾವುದೂ ಇಲ್ಲ ಈಗ ಅಷ್ಟೇ ಎಲ್ಲಿತ್ತು ಅಲ್ಲಿ ಎಲ್ಲಿ ಕಾಣ್ತದೆ ಅಲ್ಲಿ ಅವನು ಬನ್ನಿ ನಮ್ಮ ಅಣ್ಣ ನಾನು ಬಿಟ್ಟು ಮುಂದೆ ಹೋಗಿದ್ದಾನ. ಏನಾಗ್ತದೆ ನಾನು ಅವ್ನ ಬರ್ಬೇಕಾದ್ರೆ ಧೈರ್ಯದ ಬನ್ನಿ. ಈಗ ನನಗೆ ಒಂಥರ ಭಯ ಆಗತೈತಿ, ಅಂಜಕ್ಕೆ ಬರತೈತಿ. ನೋಡಿ ಅವ್ನು ಬರೀ ಏನಾಗ್ತದೆ ಅಂತೇಳಿ ವಿಶಾಲನ ಕರ್ಕೊಂಡು ಬಂದಿದ್ದೀನಿ. ಸೊ ಅವನಿಗೆ ತುಂಬ ಶಕ್ತಿ ಇದೆ, ನಾನು ಧೈರ್ಯ ಇದೆ, ನಾನು ಯಾರಿಗೂ ಹೆದರಲ್ಲ ಹಾಗೆ ಹೇಳ್ತಾ ಇದ್ದ. ಸೊ ಅದಕ್ಕೋಸ್ಕರ ಅವನು ಏನು ಮಾಡಿದ್ದೀನಿ, ಹಿಂದೆ ಬಿಟ್ಟು ಬಂದಿದ್ದೀನಿ. ಸೊ ನೋಡೋಣ ಅವ್ನದು ಧೈರ್ಯ ಎಷ್ಟಿದೆ ಏನು ಅಂತ ನೋಡೋಣ. ಒಂದು ಮುಂದೆ ನಿಲ್ತೀನಿ, ನೋಡೋಣ ಅಷ್ಟೇ, ನೋಡೋಣ ಅವ್ನು ಹೇಗಿದೆ. ಇವನು ನಾನು ಒಬ್ಬನೇ ಹಾಕ್ಬಿಟ್ಟು ಬಂದಿ. ನನಗೆ ಅಂಜಿಕೆ ಬಂತು ಮರೆ. ಅಲ್ಲಿ ಏನು ಇರುತ್ತಲ್ಲಿ, ಅಲ್ಲಿ ಏನು ಕಾಣ್ತ ಕಡೆ ಅವನು ಮರೆ. ನಾನು ಎದಕ್ ಬಿಟ್ಟು ಬಂದಿ? ಧೈರ್ಯ ಐತೆ ಅಂತ ಹೇಳಿದ್ರೆ ನೀನು ಎಲ್ಲಿ ಧೈರ್ಯ ಮರೆ? ನೋಡಿ ನನಗೆ ಒಂದಕ್ಕನ ಬಂದು ಮರೆ. ಕಾಣ್ತೀನಿ ಹ್ಞೂ ಏನ ಇಲ್ಲ, ನಾ ಹೆದ್ರಂಗಿಲ್ಲ ನಮ್ಮಂಗಿಲ್ಲ ಅಂತಂದ್ರೆ ನಂಬ್ತೀನಿ, ನಾನು ನಂಬ್ತೀನಿ. ಮುಂದೆ ಇನ್ನೂ ಕಾಣಿಸ್ತದೆ. ಹ್ಞೂ ಬಾರೋಣ ಇತ್ತು ಅವನು ಬೇಡ. ಬಾ ಇಲ್ಲಿ ಬಾ, ನೀವು ಬಂದು ತೋರಿಸಬೇಕು ನಿಮ್ಗೆ. ನಾನು ನಂಬಿನ ಬಾರೋಣ, ನಾನು ನಂಬಿನಿ. ಇಲ್ಲ ಬಾ ಬಾ ಬರಲ್ವಣ ಇಲ್ವಣ ಸ್ವಲ್ಪ ಬ್ಯಾಡಣ ಇರ್ತಾವ. ನಾನ್ ನಂಬಿನೋ ಮನೆ, ನಾನು ನಂಬಿದ್ದೀನಿ, ನಾನು ನಂಬಿನಿ. ಬ್ಯಾಡನ ಬೇಡ, ಬ್ಯಾಡ ನಾನು ನಂಬಿದ್ದೀನಿ. ಅಲ್ಲಿ ನೋಡಿದೆ ನನಗೆ ಅಂಜಕ್ಕೆ ಬತ್ತು. ನನಗೆ ಬೇಡ, ಸ್ವಲ್ಪ ಇಲ್ಲೇ ಬೇಡ 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 ಸಾಕಣ. ಸ್ವಲ್ಪ ಮುಂದೆ ಇಲ್ಲೇ ನನಗೆ ಬೇಡ, ನಾನು ನಂಬಿದ್ದೀನಿ ಅದ ಅಂತ ನಂಬಿದ್ದೀನಿ. ಬೇಡ ಬೇಡ ಏನ್ ಮಾಡಲ್ಲ ಬಾಬು. ಬೇಡ 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 ನನ್ನ ಮಾತು ಕೇಳಿ ಬೇಡ ಬೇಡಣ ನನ್ನ ಮಾತು ಕೇಳು. ಸ್ವಲ್ಪ ಇಲ್ಲಿವರೆಗೆ ಬಂದಿದ್ವಿ, ಇನ್ನು ಸ್ವಲ್ಪ ಫ್ರೆಂಡ್ಸ್ ಇಲ್ಲಿವರೆಗೆ ಬಂದಿದ್ವಿ. ಇನ್ನು ಸ್ವಲ್ಪ ಅಲ್ಲಿ ಜಾಸ್ತಿ ಅದು ಕೂಗೋದು ಚೀರೋದೆಲ್ಲ ಇದೆ, ಅದು ತೋರಿಸ್ತೀನಿ. ಒಂದು ಸ್ವಲ್ಪ ಧೈರ್ಯ ತುಂಬ್ತಿದ್ದೀನಿ. ನೀವಾದ್ರೆ ಹೇಳಿ ನನಗೆ ಕಮೆಂಟ್ ಮಾಡಿ. ಬೇಡ ಬೇಡಣ ಇಲ್ಲಿ ಸ್ವಲ್ಪ ಇಲ್ಲಿವರೆಗೆ ಬಂದಿದ್ವಿ. ನಾ ಹೇಳ್ತೇಳು ಏನು ಮಾಡಲ್ಲ, ನಾನು ಅಡ್ಡಾಡಿದ್ದೀನಿ, ನನಗೂ ಕಂಡಿದೆ, ಕಾಣುತ್ತೆ ಅಷ್ಟೇ, ಮತ್ತೇನು ಮಾಡಲ್ಲ. ಬಾ ನಾನೇ ಬೇಡ ನನಗೆ ಬೇಡ, ಬಾ ನನಗೆ ಬೇಡ ಇಷ್ಟ ಸುಮ್ಮನೆ ಅವನು ಬೇಡ ಬಾ ಮಾರೆ. ನಾನು ಬೇಡ ಬೇಡ ಬೇಡಣ. ತುಂಬ ಹೆದರ್ತಾ ಇದ್ದೇನೆ. ಅಂದ್ರೆ ಮೊದಲು ಬರುವಾಗ ಏನು ಹೇಳಿದ, ತುಂಬ ಧೈರ್ಯ ಇದೆ ಆಗಿದೆ ಅಂತ ಹೇಳಿದ. ಇವಾಗ ಇವನು ಹೇಳ್ತಾನೆ, ಬೇಕಾದ್ರೆ ಕೇಳಿ ಕ್ಯಾಮ್ರಾದಲ್ಲಿ. ಹೌದು ಫ್ರೆಂಡ್ಸ್, ಅಲ್ಲಿ ನೋಡಿ ಅಂಜಿಕೆ ಬಂತು ನನಗೆ. ಭಾಳ ಡೇಂಜರ್ ಸಿಚುವೇಶನ್ ಇತ್ತು ನನಗೆ. ಬೇಡನ ಇತ್ತು ಅವನು ಬೇಡ ಬಾನ. ಸ್ವಲ್ಪ ಮುಂದೆ ಹೋಗೋಣ, ಅಲ್ಲಿ ನೋಡೋಣ, ನೋಡಿ ಬರ್ತಾನೆ ಮಗ. ಆಯ್ತಾ ನಾನು ತಗೊಂಡು. ಹಾಂ ಆಯ್ತು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಹಾರರ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಕೇವಲ ಕಾಲ್ಪನಿಕವಾಗಿದೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ವಿಡಿಯೋ.